ಶಿಲ್ಪಿಗೆ ದೇವಾಲಯದವರು ಒಂದು ಮೂರ್ತಿಯನ್ನ ತಯಾರು ಮಾಡೋದಕ್ಕೆ ಆರ್ಡರ್ ಕೊಡ್ತಾರೆ. ಹೀಗಾಗಿ ಶಿಲ್ಪಿ ಕೂಡ್ಲೆ ಕಾಡಿಗೆ ಹೋಗಿ ಮೂರ್ತಿ ಮಾಡೋದಕ್ಕೆ 2 ಕಲ್ಲುಗಳನ್ನ ತರ್ತಾನೆ. ಹೀಗೆ ತಂದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನ ಕೆತ್ತಿ ಮೂರ್ತಿ ಮಾಡುವ ಕೆಲಸ ಶುರು ಮಾಡ್ತಾನೆ. ಆದ್ರೆ ಆ ಕಲ್ಲು ಮೊದಲು ಉಳಿಪೆಟ್ಟು ಬೀಳುತ್ತಿದ್ದಂತೆ ಅಯ್ಯೋ ನನಗೆ ನೋವಾಗ್ತಾ ಇದೆ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಅಂತ ಕೇಳಿಕೊಳ್ಳುತ್ತೆ. ಇದನ್ನ ಕೇಳಿದ ಶಿಲ್ಪಿಗೆ ಕರುಣೆ ಬಂದು ಆ ಕಲ್ಲನ್ನ ಅಲ್ಲಿಗೆ ಬಿಟ್ಟು ಇನ್ನೊಂದು ಕಲ್ಲನ್ನ ಕೆತ್ತೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಕೆತ್ತುವಾಗ ಆ ಕಲ್ಲಿಗೂ ಕೂಡ ನಿನ್ಗೆ ನೋವಾಗ್ತಾ ಇದೆಯಾ ಅಂತ ಶಿಲ್ಪಿ ಕೇಳ್ತಾನೆ. ಅದಕ್ಕೆ ಆ ಕಲ್ಲು ಏನ್ ಹೇಳುತ್ತೆ ಗೊತ್ತಾ? ಹೌದು, ನೋವಾಗ್ತಾ ಇದೆ, ಆದ್ರೆ ನೀವು ನಿಮ್ಮ ಕೆಲಸವನ್ನ ಮುಂದುವರಿಸಿ, ನೋವಿಲ್ಲದೆ ನಾನು ಸುಂದರ ಮೂರ್ತಿಯಾಗಲು ಸಾಧ್ಯವಿಲ್ಲ ಅಂತ ಆ ಕಲ್ಲು ಹೇಳುತ್ತಂತೆ. ಹೀಗಾಗಿ ಶಿಲ್ಪಿ ಸಂತೋಷದಿಂದ ಕೆಲಸ ಮುಂದುವರಿಸ್ತಾನೆ. ಅವನ ತಾಳ್ಮೆ ಮತ್ತು ಕಲ್ಲಿನ ಸಹನೆಯಿಂದ ಆ ಕಲ್ಲು ಒಂದು ಅದ್ಭುತ ದೇವರ ಮೂರ್ತಿಯಾಗಿ ರೂಪಾಂತರಗೊಂಡಿತು. ಕೆಲ ದಿನಗಳ ನಂತರ ದೇವಾಲಯದ ಅಧಿಕಾರಿಗಳು ಬಂದು ಮೂರ್ತಿಯನ್ನು ಎತ್ಕೊಂಡು ದೇವಾಲಯಕ್ಕೆ ಹೋಗಲು ಸಿದ್ಧರಾಗ್ತಾರೆ. ಆಗ ದೇವಾಲಯದವರ ಕಣ್ಣಿಗೆ ಇನ್ನೊಂದು ಕಲ್ಲು ಅಲ್ಲಿ ಬಿದ್ದಿರೋದು ಕಾಣಿಸುತ್ತೆ. ಆ ಕಲ್ಲು ನಿಮ್ಗೆ ಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ಶಿಲ್ಪಿ, ಬೇಡ, ನಮ್ಗೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ, ನಿಮ್ಗೆ ಬೇಕಿದ್ರೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾನೆ. ಹೀಗಾಗಿ ದೇವಾಲಯದವರು ಆ ಕಲ್ಲನ್ನ ಕೂಡ ಮೂರ್ತಿಯ ಜೊತೆಗೆ ತೆಗೆದುಕೊಂಡು ಹೋಗ್ತಾರೆ. ಮೂರ್ತಿಯನ್ನ ದೇವರ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಆ ಕಲ್ಲನ್ನ ದೇವಾಲಯದ ಹೊರಗಡೆ ತೆಂಗಿನಕಾಯಿ ಒಡೆಯೋದಕ್ಕೆ ಬಿಡುತ್ತಾರೆ. ಅಲ್ಲಿಗೆ ಶಿಲ್ಪಿಯ ಕೈಯಿಂದ ಪೆಟ್ಟು ತಿಂದು ಸುಂದರ ಮೂರ್ತಿಯಾದ ಕಲ್ಲಿಗೆ ದಿನನಿತ್ಯ ಪೂಜೆ ನಡೆದರೆ ಪೆಟ್ಟನ್ನ ಸಹಿಸಿಕೊಳ್ಳದ ಕಲ್ಲಿಗೆ ದೇವಾಲಯದ ಹೊರಭಾಗದಲ್ಲಿ ದಿನನಿತ್ಯವೂ ತೆಂಗಿನಕಾಯಿಗಳ ಹೊಡೆತ ಸಿಗ್ತಾ ಇತ್ತು. ಈ ಕಥೆಯಿಂದ ಕಲಿಯಬೇಕಾದದ್ದು ಇಷ್ಟೇ: ಸಹನೆ, ಶ್ರಮ ಮತ್ತು ನೋವನ್ನ ಸಹಿಸುವ ಮನೋಬಲದಿಂದ ಮಾತ್ರ ಜೀವನದಲ್ಲಿ ಮಹತ್ವದ ಸ್ಥಾನ ದೊರೆಯುತ್ತೆ. ನೋವನ್ನ ತಪ್ಪಿಸುವವರು ಎಂದಿಗೂ ಶ್ರೇಷ್ಠರಾಗೋದಿಲ್ಲ, ನೋವನ್ನ ತಾಳುವವರು ದೇವರಾಗ್ತಾರೆ.